ಭಾವಿ ಅಗ್ನಿವೀರರೇ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಮತ್ತೊಂದು ಗಣಿತದ ಪ್ರಕ್ರಿಯೆಯನ್ನು ನೋಡಲು ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ. ಸೊ ಆವ್ರೇಜ್ ಆಫ್ 15 ಅಂತ ಕೇಳಿದ್ದಾರೆ. ಸೊ ನೋಡಿದ ತಕ್ಷಣ ಹೇಳ್ಬೋದ್ರಿ. ಸೊ 15 ಸರಾಸರಿ ಕೇಳಿದ್ದಾರೆ. ಸರಾಸರಿ ಕೇಳಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಬರಪ್ಪ. ಸರಾಸರಿ ಅಂದ್ರೆ 4 ಕೂಡಿಸ್ರಿ. 15 ಮತ್ತು 15 ಕೂಡಿಸ್ರಿ. ಸೊ ಎಷ್ಟು ಸಂಖ್ಯೆ ಅದಾವ್ರಿ? 15ಗಳ 4 ಅದಾವ್ರಿ. 15ನ್ನು 4 ಕೂಡಿಸಿದ್ರೆ ಎಷ್ಟು ಆಕೈತ್ರಿ? 60 ಆಯ್ತು. 60ನ್ನು ಎಷ್ಟಲ್ಲೇ ಭಾಗಿಸ್ಬೇಕ್ರಿ? 4ರಲ್ಲೇ ಭಾಗಿಸ್ಬೇಕ್ರಿ. ಸೊ 60ನ್ನು 4ರಲ್ಲೇ ಭಾಗಿಸಿದ್ರೆ ಎಷ್ಟಾಗತ್ತೆ ರೀ ಸರಾಸರಿ? 4 1 4 15. ಹಾಗಾದ್ರೆ ನಮ್ಮ ಎವರೇಜ್ ಎಷ್ಟು ಬಂತಪ್ಪ ಅಂದ್ರೆ 15 ಕೊಟ್ಟಾರ 15 ಬರ್ತೈತೆ ರೀ. 10 ಕೊಟ್ಟರೆ ಏನು ಬರ್ತೈತೆ ರೀ? 10 ಬರ್ಬೋದು ರೀ. ನೆಕ್ಸ್ಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಸಾಲ್ವ್ ರೀ ಬಿಡಿಸ್ಬೇಕು ರೀ. ನಾವು ಹೆಂಗೆ ಕೊಟ್ಟಾರಪ್ಪ ಅಂದ್ರೆ 180 / 60 ಕೊಟ್ಟಾರ ರೀ, ಪ್ಲಸ್ 70 - 10 / 2/5 ಕೊಟ್ಟಾರ. 2/5 ಕೊಟ್ಟಾಗ 2 1 2 ಇಲ್ಲೇ ಭಾಗಿಸ್ಬಾರ್ದು ರೀ. ಸೊ 2 ಇಲ್ಲೇ 10 ಅಂತೆ ಗುಣಾಕಾರ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಭಾಗಿಸ್ಬೇಕು ರೀ. ಸೊ ಒಂದೊಂದು ಪ್ರಕ್ರಿಯೆನ ಸ್ಟಾರ್ಟ್ ಮಾಡೋಣ. 180 60. ಸೊ 180 60 ಅಂತಂದ್ರೆ ರೀ 61 ರೀ 63 ರೀ. ಹಾಂ 3 ಬಂತು ರೀ. ಪ್ಲಸ್ ನೆಕ್ಸ್ಟ್ ಇಲ್ಲೇ ನೋಡಿರಿ 70 ಅದ ರೀ. 70 ಹಾಗೆ ಬರೀರಿ. ನೆಕ್ಸ್ಟ್ -10 ಅದ ರೀ. 10 ಬರೀರಿ. ಸೊ ಇಲ್ಲಿ ನೋಡಿರಿ 2 ಇಲ್ಲೇ 10 ರೀ. 10 / 10 ರೀ. ಸೊ 11 ಕ್ಯಾನ್ಸಲ್ ರೀ. 70ರಾಗ 1 ತೆಗೀರಿ 69 ರೀ. 69ಕ್ಕೆ 3 ಸೇರಿಸ್ರಿ. ಇಲ್ಲ 70 + 3 ಮಾಡಿರಿ 73 ರೀ. 73ರಾಗ 1 ತೆಗೀರಿ. 73ರಾಗ 1 ತೆಗೆದ್ರೆ ಏನಾಕೈತಿ? 72 ಆಗ್ತದೆ ರೀ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಾರಪ್ಪ ಅಂತಂದ್ರೆ ಹೋಲ್ ಬ್ರ್ಯಾಕೆಟ್ 16 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ಸೊ 16 × 2 16ನ್ನು 2 ಬಾರಿ ಗುಣಿಸ್ಬೇಕ್ರಿ. 2 ಬಾರಿ ಗುಣಿಸಿ ಮತ್ತೆ 2 ಬಾರಿ ಗುಣಿಸಂತಾರೆ. 16 ಫಸ್ಟ್ ಗುಣಿಸ್ತೇನೆ ರೀ. 16 ಎಷ್ಟಪ್ಪ ಅಂದ್ರೆ 256 ರೀ. ಸೊ 256ನ್ನ ಮತ್ತೆ ಏನು ಮಾಡೋದು ಅಂದ್ರೆ ಸ್ಕ್ವೇರ್ ನಂಬರ್ ಮಾಡಂದಾರ ರೀ. ಸೊ 256 × 256 ಮಾಡ್ಬೇಕು ರೀ. ಸೊ ಈ ಉತ್ತರವನ್ನು ನೀವೇ ಮಾಡಿರಿ. 256 ಅಂತ ಗುಣಾಕಾರ ಮಾಡಿರಿ. ಗುಣಾಕಾರ ಮಾಡಿ ಬಂದ ನಂತರ ಹೇಳ್ರಿ ಇದು ಆನ್ಸರ್ ಎಷ್ಟಾಗೈತೆ ಅಂತ ಹೇಳಿ ಗುಣಿಸ್ಬಿಟ್ಟು ಹೇಳ್ರಿ. ನೋಡಿರಿ ಏನು ಕೊಟ್ಟಾರಪ್ಪ ಅಂತಂದ್ರೆ 125 / 1/5 + 125 - 3 × 5 ಅಂತ ಕೊಟ್ಟಾರ ರೀ. ಡಿವೈಡೆಡ್ ಬೈ ಐತಿ. ಇದನ್ನ ರೆಸಿಪ್ರೋಕಲ್ ಮಾಡ್ರೆ 125 × 5 ಆಗುತ್ತೆ ರೀ. 125 × 5 ಆಗ್ತದೆ ರೀ. ಪ್ಲಸ್ 125 - 3 5 15 ರೀ. 125ರಾಗ 15 ತೆಗಿರಿ. ಸೊ 125ಕ್ಕೆ 5ರಲ್ಲೇ ಗುಣಿಸ್ರಿ. 125 5 ಎಷ್ಟಾಗ್ತದಪ್ಪ ಅಂದ್ರೆ 625 ಆಗ್ತದೆ ರೀ. 625 + 125ರಾಗ 15 ತೆಗೆದ್ರೆ 110 ಅನ್ಸತ್ತೆ ರೀ. 110 ರೀ. 625ಕ್ಕೆ 110ನ್ನು ಕೂಡಿಸಿದಾಗ 735 ಆಗುತ್ತೆ ರೀ. ಸೊ ಸರಿಯಾದ ಉತ್ತರ 735. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ನಿಮಗಾಗಿ ಸುವರ್ಣ ಅವಕಾಶವನ್ನು ಇಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಯಾವೆಲ್ಲ ಬ್ಯಾಚ್ ಸ್ಟಾರ್ಟ್ ಮಾಡಿದಾರಪ್ಪ ಅಂತಂದ್ರೆ SSC GD ಬ್ಯಾಚ್ ರೀ. SSC GD ಒಳಗೆ ಎಕ್ಸಾಮ್ ಕ್ಲಿಯರ್ ಆದವ್ರಿಗೆ ಫಿಸಿಕಲ್ ರೀ. ಸೊ ನೆಕ್ಸ್ಟ್ ಎಕ್ಸಾಮ್ ಬರೆಯೋರಿಗೆ ಎಕ್ಸಾಮ್ ಕ್ಲಾಸ್ ರೀ. CET ಮತ್ತು ಫಿಸಿಕಲ್ SSC GD ರೀ. ಆಮೇಲೆ ಈಗ ಕರೆದಿರುವಂಥ SSC MTS ಹವಾಲ್ದಾರ್ ಹುದ್ದೆಗೆ ರೀ. SSC MTS ಹವಾಲ್ದಾರ್ ಹುದ್ದೆನ ಹೇಳತ್ತಾರ ರೀ. ಆಮೇಲೆ ಪೊಲೀಸ್ ತರಬೇತಿನೂ ಕೊಡತ್ತಾರ ರೀ. ಪೊಲೀಸ್ ಫಿಸಿಕಲ್ ವೈತ್ ಕ್ಲಾಸ್ ಹೇಳತ್ತಾರ ರೀ. ಆಮೇಲೆ ಅಗ್ನಿವೀರ ಆರ್ಮಿ ಕ್ಲಾಸು ಅದಾವ ರೀ. ಅಗ್ನಿವೀರ ಆರ್ಮಿ ಕ್ಲಾಸ್ ಎಕ್ಸಾಮ್ ಬರೆದವ್ರಿಗೆ ಆಯಿತು, ಎಕ್ಸಾಮ್ ಬರೆಯೋರಿಗೆ ಆಯಿತು. ಅಗ್ನಿವೀರ ಆರ್ಮಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದಾರೆ ರೀ. ನಿಮ್ಗೆ ಯಾವೆಲ್ಲ ತರಬೇತಿ ಬೇಕಲ್ಲ ಒಂದೇ ಸೂರಿನಲ್ಲಿ ಎಲ್ಲ ಅವಕಾಶಗಳು ನಿಮ್ಗೆ ಸಿಗ್ತಾವ್ರಿ. ಈ ಅವಕಾಶವನ್ನು ನೀವು ಏನು ಮಾಡ್ಕೋಬೇಡ್ರಪ್ಪ ಅಂದ್ರೆ ಮಿಸ್ ಮಾಡ್ಕೋಬೇಡ್ರಿ. ಹಿಂದೆ ನಮ್ಮ ಸಂಸ್ಥೆಗೆ ಏನು ಮಾಡ್ರಪ್ಪ ಅಂದ್ರೆ ಭೇಟಿ ಕೊಟ್ಟು ನಿಮ್ಮ ಕನಸನ್ನು ನನಸು ಮಾಡ್ಕೊಳಕ್ಕೆ ಇದು ಸುವರ್ಣ ಅವಕಾಶ ರೀ. ಈ ಚಾನ್ಸ್ ಬಿಟ್ರೆ ಮತ್ತೆ ಮುಂದೆ ಎಲ್ಲಿ ಸಿಗುತ್ತೋ ಇಲ್ಲೋ ನೋಡ್ರಿ. ಸೊ ಮತ್ತೆ ನೀವೇನು ಮಾಡ್ರಪ್ಪ ಅಂತಂದ್ರೆ ಆದರೂ ಒಂದು ಸಾರ್ತಿ ಆದರೂ ಬಂದು ನಮ್ಮ ಸಂಸ್ಥೆಗೆ ಭೇಟಿ ಕೊಡ್ರಿ. ನಮ್ಮ ಸಂಸ್ಥೆಯ ಫೆಸಿಲಿಟಿನ ಎಲ್ಲ ನೋಡ್ಕೊರಿ. ಹೀಗೆಲ್ಲ ಹೇಳ್ತಾರೆ ಕ್ಲಾಸ, ಯಾರೆಲ್ಲ ಹೇಳ್ತಾರೆ ನೋಡ್ರಿ, ಬರ್ರಿ ನಮ್ಮ ಸಂಸ್ಥೆಯೊಳಗೆ ಜಾಯ್ನ್ ಆಗ್ರಿ. ನಿಮ್ಮ ಭವಿಷ್ಯನ ರೂಪಿಸ್ಕೊಡ್ರಿ. ಹಾಗೆ ಬರ್ರಿ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ 25,000 ರೀ. ಹಂಗಂದ್ರೆ ಒಂದು ವಸ್ತುವಿನ ಖರೀದಿಸಿದ ಬೆಲೆ ಅಥವಾ ನಮೂದಿಸಿದ ಬೆಲೆ ಕೊಂಡ ಬೆಲೆ ಎಷ್ಟೈತೆ ಅಂದರೆ 25,000 ಐತ್ರಿ. ಒಂದು ವಸ್ತುನ ಎಷ್ಟು ಕೊಂಡ್ಕೊಂಡಿರಿ? ನಾವು 25,000 ಕೊಂಡ್ಕೊಂಡಿರಿ. ಅದನ್ನು ಎಷ್ಟಕ್ಕೆ ಮಾರಾತೀವಪ್ಪ ಅಂತಂದ್ರೆ 22,500ಕ್ಕೆ ಮಾರಾತೀವಿ ರೀ. 25,000 ರೂಪಾಯಿಗೆ ಖರೀದಿಸಿ 22,500ಕ್ಕೆ ಏನು ಮಾಡತ್ತೀವಿ ಅಂದ್ರೆ ವಾಪಸ್ ಮಾರಾತೀವಿ ರೀ. ಹಾಗಾದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಈಗ ಲಾಭ ಆಗೈತೆ ನಷ್ಟ ಆಗೈತೆ ಅಂತೇಳಿ. 25,000ಕ್ಕೆ ಕೊಂಡ್ಕೊಂಡ 22,500ಕ್ಕೆ ನಾವು ಮಾರಾತೀವಪ್ಪ ಅಂತಂದ್ರೆ ನಮ್ಗೆ ಏನಾಗತ್ತೈತಿ? ಇಲ್ಲಿ ನಷ್ಟ ಆಗತ್ತೈತ್ರಿ. ಹಾಗಾದ್ರೆ
ಗೇನ್ ಆರ್ ಲಾಸ್ ಪರ್ಸೆಂಟ್ ಅಂದಾರೆ. ಹಾಗಾದ್ರೆ ನಮ್ಗೆ ಗೊತ್ತಾಯ್ತು ಈಗ ಏನಾಗೈತಪ್ಪ ಅಂದ್ರೆ ಲಾಸ್ ಆಗೈತೆ ರೀ. ಹಾಗಾದ್ರೆ ಲಾಸ್ ಆಗೈತಿ, ನಷ್ಟ ಆಗೈತಿ. ಎಷ್ಟು ನಷ್ಟ ಆಗೈತಿ ಫಸ್ಟ್ ಕಂಡುಹಿಡೀರಿ. 25,000 ರೂಪಾಯಿದಾಗ ಮಾರಾಟದ ಬೆಲೆಯನ್ನು ಮೈನಸ್ ಮಾಡ್ಕೊರಿ. 25,000ದಾಗ 22,500 ಮೈನಸ್ ಮಾಡಿದ್ರೆ ನಮ್ಗೆ ಅನಿಸ್ತೈತಿ 2,500 ರೂಪಾಯಿ ಲಾಸ್ ಮಾಡ್ಕೊಂಡಿವಿ ಅಂತೇಳಿ. ಹಾಗಾದ್ರೆ 2,500 ರೂಪಾಯಿ ಲಾಸ್ ಮಾಡ್ಕೊಂಡಿ ಅಂದ್ರೆ ಈ ಲಾಸ ಎತ್ರೊಳಗೆ ಹೇಳಂತಾರೆ ಅಂದ್ರೆ ಅವ್ರ ಶೇಕಡಾದಾಗ ಹೇಳಂತಾರೆ ರೀ. ನಮ್ಗೆ ಗೊತ್ತಿರಲಿ ಶೇಕಡ ನಷ್ಟ ಶೇಕಡ ಲಾಭ ಮಾಡ್ಬೇಕಾದ್ರೆ ನಿಯಮ ಗೊತ್ತಿರ್ಬೇಕು ರೀ. ಶೇಕಡ ನಷ್ಟ ಆಗತೈತಿ. ನಮ್ಗೆ ಎಷ್ಟು ನಷ್ಟ ಆಗೈತಿ ಬರೆಯೋದು. ಲಾಭ ಕೇಳಿದ್ರೆ ಲಾಭ ಬರೆಯೋದ್ರಿ, ನಷ್ಟ ಆಗಿದ್ರೆ ನಷ್ಟ ಬರೆಯೋದು ಮೇಲ್ಗಡೆ. ಯಾವಾಗಲೂ ಪರ್ಸಂಟೇಜ್ ತೆಗಿಬೇಕಾರೆ ಖರೀದಿಸಿ ಬೆಲೆನ ಕೆಳಗಿರ್ಬೇಕು ರೀ. ಏಟೈತ್ರಿ ಖರೀದಿಸಿದ ಬೆಲೆ 25,000 ಅದ ರೀ. ಹಾಗಾದ್ರೆ ಸೊ ಪರ್ಸಂಟೇಜ್ ಒಳಗೆ ಹೇಳ್ಬೇಕು ರೀ ಇಂಟು 100 ರೀ. ಸೊ ಇವಾಗ ಕ್ಯಾನ್ಸಲೇಷನ್ ಕಡೆ ಹೋಗೋಣ. ನೋಡಿರಿ, ಮೇಲ್ಗಡೆ 4 0 ಕಾಣಿಸ್ತಾವ, ಕೆಳಗಡೆ 3 0 ಇದಾವೆ. ಮೇಲಿನ 3 ಕೆಳಗಿನ 3 ಕ್ಯಾನ್ಸಲ್ ಆಗ್ತಾವೆ ರೀ. 2 0 2 0 1 0 1 0. ಸೊ ಮೇಲಿನ 3 ಕೆಳಗಿನ 3 ಹೋದ್ರಿ. ಕೆಳಗೆ 25 ಉಳಿತಾ, ಮ್ಯಾಗ 250 ಉಳಿತಾ. ಎಷ್ಟಲ್ಲಿ ಹೋಗ್ತೈತೆ ಹೇಳ್ರಿ? 1 10. ಹಾಗಾದ್ರೆ ನಮ್ಮ ಪರ್ಸಂಟೇಜ್ ಆಫ್ ಲಾಸ್ ಎಷ್ಟಾಗೈತಪ್ಪ ಅಂತಂದ್ರೆ 10% ಲಾಸ್ ಆಗದ ರೀ. ಸೊ ಲಾಭ ಕೇಳಿದ್ರಪ್ಪ ಅಂದ್ರೆ ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100. ನಷ್ಟ ಕೇಳಾರಿ, ನಷ್ಟ ಬೈ ಕೊಂಡ ಇಂಟು 100. ಸೊ ಮುಂದಿನ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಅವರೇಜ್ ವೇಟ್ ಆಫ್ 30 ಸ್ಟೂಡೆಂಟ್ಸ್ ಈಸ್ 30 ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟು ಅದ ರೀ? 50 kg ಅದ. ಅದ್ರಾಗ ಮತ್ತು 20 ಮಂದಿದು ಬೇರೆ ಕೊಡ್ತಾರೆ ರೀ. ಮೊದಲ 30 ಮಂದಿದ 50 kg ಅಂದಾರೆ. ನೆಕ್ಸ್ಟ್ 20 ಮಂದಿದು ಎಷ್ಟು ಅಂತಾರಂದ್ರೆ 40 kg ಅಂದ್ರೆ ನೆಕ್ಸ್ಟ್ 20 ಮಂದಿದ 40 kg ರೀ. ಹಾಗಾದ್ರೆ ಎಲ್ಲ ವಿದ್ಯಾರ್ಥಿಗಳ ಸರಾಸರಿ ತೂಕ ಕೇಳಿದ್ದಾರೆ. ಮೊದಲ 30 ಮಂದಿದ್ರಿ, ಈಗ 20 ಮಂದಿ. 30 20 ಅಂದ್ರೆ ಟೋಟಲ್ ಆಗಿ 50 ಜನ ಆದ್ರಿ. ಹಾಗಾದ್ರೆ 50 ಜನದ ಒಟ್ಟು ತೂಕ ಬೇಕಲ್ಲ ನಮ್ಗೆ. ಸೊ ಒಟ್ಟು ತೂಕ ಮಾಡ್ಬೇಕಾರೆ ಫಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತದ ರೀ. ಸಮ್ ಮಾಡ್ಬೇಕಾರೆ ನಾ ಟೋಟಲ್ ಆಗಿ 1 ಲೈನ್ನಾಗ ಮಾಡ್ತೇನೆ ನೋಡ್ರಿ ಅವ್ರನ್ನೆಲ್ಲರನ್ನು. ಸೊ 30 ವಿದ್ಯಾರ್ಥಿಗಳ ಸರಾಸರಿ ಎಷ್ಟೈತಿ? 50 ಐತ್ರಿ. 30ರದ 50, 30 ಮಂದಿದ 50 ಸರಾಸರಿ ಐತಿ. 30ಕ್ಕೆ 50ಗೆ ಗುಣಾಕಾರ ಮಾಡಿರಿ, 1500 ಆಗ್ತೈತಿ ರೀ. ಸೊ 30 ಮಂದಿದ ಒಟ್ಟು ತೂಕ 1500 ರೀ. ಅದ ಮತ್ತು 20 ಮಂದಿ ಉಳ್ಕೊಂಡಾರಲ್ರಿ. 20 ಮಂದಿ, ಅವ್ರು 20 ಮಂದಿ ಸರಾಸರಿ ಎಷ್ಟು ಹೇಳ್ತಾರಂದ್ರೆ 40 ರೀ. ಹಾಗಾದ್ರೆ 20 ಗುಣಿಸು 40 ಮಾಡಿದರೆ 2 4 8 ರೀ. 800 ಐತ್ರಿ. ಮೊದಲ 1500 ಐತ್ರಿ, ಇವ್ರದ 800 ಐತ್ರಿ. ಟೋಟಲ್ 50 ಜನದ ಒಟ್ಟು ತೂಕ ಏನಾಗ್ತೈತೆ ಅಂದ್ರೆ 1500ಕ್ಕೆ 800 ಕುಡಿಸ್ಕೋಬೇಕ್ರಿ. 1500ಕ್ಕೆ 800 ಕುಡಿಸಿದ್ರೆ ಎಷ್ಟಾಕೈತೆ ಅಂದ್ರೆ 2300 ಆಕೈತ್ರಿ. ಇದೇನಪ್ಪ 2300 ಅನ್ನೋದ 50 ಮಂದಿದ ಒಟ್ಟು ತೂಕ ರೀ. ನೋಡ್ರಿ, ಈಗ ನಾವು 50 ಮಂದಿದ ಒಟ್ಟು ತೂಕ ಕಂಡುಹಿಡಿದಿವ್ರು. ಅವ್ರು ಒಟ್ಟು ಕೇಳಿಲ್ರಿ, ಸರಾಸರಿ ಕೇಳ್ಯಾರ. ಹಂಗಂದ್ರೆ ಸರಾಸರಿ ಅಂದ್ರೆ ಏನು ಮಾಡ್ತೀರಿ ನೀವು? ಒಟ್ಟು ತೂಕ ಎಷ್ಟು ಮಂದಿದ್ರಿ? 2300 kg ಎಷ್ಟು ಮಂದಿದಾಗದ ರೀ? 50 ಮಂದಿದ್ರಿ. ಹಾಗಂದ್ರೆ 50ರಲ್ಲೇ ಭಾಗಿಸ್ಬೇಕ್ರಿ. ಬಾಕ್ಸೋಣ. ಸೊ ಮ್ಯಾಲೆ 2 0, ಕೆಳಗೆ 1 0 ಅದ. 1 ಕ್ಯಾನ್ಸಲ್ ಹೊಡೀರಿ, ಹೊಡೆದೇವ್ರಿ. 5 1 ರೀ, 5 4 20 ರೀ. ಸೊ ಮುಂದೆ ಎಷ್ಟು ಉಳ್ಕೊಂತ್ರಿ? 3 ಉಳಿತ್ರಿ. 0 ಅದ ರೀ, 30 ಆಯ್ತು. 5 6 30 ರೀ. ಹಂಗಾರ 50 ಮಂದಿದ ಸರಾಸರಿ ತೂಕ ಎಷ್ಟು ಆಗ್ತದೆ ಅಂತ ಹೇಳ್ತೀರಿ? 46 kg ಸರಾಸರಿ ತೂಕ ಆಗ್ತದೆ ರೀ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಬನ್ನಿ, ನೆಕ್ಸ್ಟ್ ಕ್ವಶನ್. LCM ಆಫ್ 40 and 30 ಅಂದಾರ್ರಿ. 40 ಮತ್ತು 30ರದ ಲಸ ಕೇಳ್ಯಾರ. 40 ಮತ್ತು 30ರದ ಲಸ ಕೇಳ್ಯಾರ ಅಂತಂದ್ರೆ 40 30ಲೆ ಗುಣಿಸ್ರೆ ಮುಗಿತೈತ್ರಿ. ಇಲ್ಲಾಂದ್ರೆ ಗುಣಿಸನ್ರಿ. 40 30ಕ್ಕೆ ಲಸ ತೆಗ್ಯಾನ್ರಿ. ಲಸ ತೆಗಿನಂದ್ರೆ 10ರಲ್ಲೇ ತೆಗ್ಯಾನ್ರಿ. ಯಾಕಂದ್ರೆ 10ರಲ್ಲೇ 2 ಸಂಖ್ಯೆ ಹೋಗವ. 10 4 ರೀ, 10 3 ರೀ. ನೆಕ್ಸ್ಟ್ 4 1 ರೀ. 4 ಮಗೆ 3 ಇಲ್ಲ, 3 1 ರೀ. 10 4 40 ರೀ, 43. ಹಾಗಾದ್ರೆ 43 ಎಷ್ಟು ಹೇಳ್ರಿ? 43 120. 40 ಮತ್ತು 30ರದ ಲಸ ಎಷ್ಟು ಬಂತಂದ್ರೆ 120 ರೀ. ಲಸ 120 ಆದ್ರೆ ಮಸ ಏನಾಗ್ತದೆ ಅಂದ್ರೆ 10 ಆಗ್ತದೆ ರೀ. ಯಾಕಂದ್ರೆ 2 ಸಂಖ್ಯೆ 10ರಲ್ಲೇ ಬಾ ಹೋಗ್ತಾವ್ರಿ. ಸೊ ಲಸ ಎಷ್ಟು ಬಂತು? 120. ಮಸ ಎಷ್ಟು ಬಂತು ರೀ? 10 ಬಂತು ರೀ. ನನ್ನ ಜೊತೆ ನೀವು ಬಿಡಿಸ್ತಾ ಇರ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಪ್ಯಾರಿಮೀಟರ್ ಆಫ್ ರೆಕ್ಟೆಂಗಲ್ ಈಸ್ ಅಂದಾರ್ರಿ. ಆಯತದ ಸುತ್ತಳತೆ ಕೇಳ್ಯಾರ ಅವ್ರು. ಆಯತದ ಸುತ್ತಳತೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, 2 ಉದ್ದ 2 ಅಗಲ. ಇದು ಉದ್ರಿ, ಇದು ಅಗಲ್ರಿ. ಸೂತ್ರ ಕೇಳ್ಯಾರಿ ಅವ್ರು. ಸೂತ್ರ ಕೇಳಿದಾರಂದ್ರೆ ಪ್ಯಾರಿಮೀಟರ್ ರೀ. ಸುತ್ತಳತೆ 2 ಉದ್ದ ಪ್ಲಸ್ 2 ಅಗಲ. ಇದು ನಮ್ಮ ಉತ್ತರ. ಆಯತದ ಸುತ್ತಳತೆ 2 ಉದ್ದ 2 ಅಗಲ ಆದ್ರೆ ವಿಸ್ತೀರ್ಣ ಏನಾಗ್ತದ ಹೇಳ್ರಿ ನೋಡೋಣ. ವಿಸ್ತೀರ್ಣ ಏನಾಗ್ತದಪ್ಪ ಅಂದ್ರೆ ಉದ್ದ ಗುಂಡ್ಲೆ ಅಗಲ ಆಗ್ತದ. ಸೊ ವಿಸ್ತೀರ್ಣ ಏನಾಗ್ತದೆ ರೀ? ಉದ್ದ ಗುಂಡ್ಲೆ ಅಗಲ. ಸೊ ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ. ಯೂನಿಟ್ ಡಿಜಿಟ್ ಆಫ್ 331² ಇಂಟು 331³ ಅಂತ ಕೇಳಿದಾರ್ರಿ. ನಿಮ್ಗೆ ಗೊತ್ತಿರಬೇಕು, ಬಿಡಿ ಸ್ಥಾನದಲ್ಲಿ ಬರುವ ಅಂಕೆ ಅಂತ ಕೇಳಿದಾರೆ. 331 2 ಬಾರಿ ಗುಣಿಸಿದಾಗ
ಮತ್ತು 331 3 ಬಾರಿ ಗುಣಿಸಿದಾಗ ಎರಡೂ ಗುಣಲಬ್ಧ ಮಾಡಿದಾಗ ಬಿಡಿಸ್ತಂದಾಗ ಯಾವ್ದು ಬರ್ತೈತೆ ಅಂತ ಕೇಳ್ತಾರೆ. ಏನು ತಲೆ ಕೆಡಿಸ್ಕೊಳಂಗಿಲ್ಲ ರೀ, ಒಂದಿದ್ದಾಗಂತೂ. ಸೊ ಒಂದನ್ನು 8 ಬಾರಿ ಗುಣಿಸಿದ್ರೆ ಒಂದ ರೀ, ಒಂದನ್ನು 8 ಬಾರಿ ಗುಣಿಸಿದ್ರೆ 1 ರೀ, 1 ಇಂಟು 1 ಏನಂತಂದ್ರೆ 1 ಆಕತ್ರಿ ರೀ. ಇವೆರಡೂ ವರ್ಗ ಮಾಡಿ ಘನ ಮಾಡಿ ಗುಣಾಕಾರ ಮಾಡಿ ಬಿಡಿಸ್ತಂದಾಗ ಏನು ಬರ್ತೈತೆ ಅಂದ್ರೆ ಒಂದನ ಬರ್ತದ ರೀ. ಇಷ್ಟು ಈಸಿ ಕ್ವಶನ್ ಅದ ರೀ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದ್ರೊಳಗೆ ಯಾವ್ದು ದೊಡ್ಡದ ಅಂತ ಕೇಳ್ಯಾರ ರೀ ಅವ್ರು. ಇವೇನು ಅದಾವ ಅಂದ್ರೆ ಭಿನ್ನ ರಾಶಿ ಅದಾವ ರೀ. ಭಿನ್ನ ರಾಶಿ ಅಂದ್ರೆ ಎರಡೂ ಛೇದ ಒಂದೇ ಇತ್ತಂದ್ರೆ ನಿನ್ನೆ ಹೇಳಿದೀವಿ ನಾವು ನಿನ್ನಿನ ಕ್ಲಾಸ್ನಾಗ, ಛೇದ ಒಂದೇ ಇತ್ತಂದ್ರೆ ಡೈರೆಕ್ಟಾಗಿ ದೊಡ್ದಿದ್ರೆ ದೊಡ್ದ ಸಾಂದಿದ್ರೆ ಸಾಂದ ಅಂತ ಹೇಳ್ತಿರ್ತೀವಿ. ಸೊ ಇಲ್ಲೇನದ ರೀ, ಛೇದ 10 ಅದ ರೀ, ಇಲ್ಲ 15 ಅದ ರೀ, ಯಾವ ದೊಡ್ಡದಂತ ಅದ ರೀ, ಏನು ತಲೆ ಕೆಡಿಸ್ಕೊಳ್ಳಿ, ಲಸ ತೆಗಿದದು ಏನು ಮಾಡಂಗಿಲ್ಲ ರೀ, ಊರೇ ಗುಣಾಕಾರ ಮಾಡಿರಿ. ಇದನ್ನು ಗುಣಿಸ್ರಿ, ಇದನ್ನು ಗುಣಿಸ್ರಿ. 15 ಮೂರಲೆ ಎಷ್ಟು ರೀ, 45 ರೀ, 10 ಎರಡಲೆ ಎಷ್ಟು ರೀ, 20 ರೀ. 45 ದೊಡ್ಡದ, 20 ದೊಡ್ಡದ, ಹಾಗಾದ್ರೆ ಯಾವ್ದು ದೊಡ್ಡದ್ರಿ ನಮ್ದು 45. ಹಾಗಾದ್ರೆ ಯಾವ ಭಿನ್ನರಾಶಿ ದೊಡ್ಡದ್ರಿ, 3/10 ಇಸ್ ಅ ಬಿಗ್ಗೆಸ್ಟ್. 3/10 ಏನಕ್ಕಪ್ಪ ಅಂದ್ರೆ ನಮ್ಮಲ್ಲಿ ದೊಡ್ಡ ಭಿನ್ನರಾಶಿ ಆಗ್ತದೆ. ಸೊ ಮುಂದಿನ ಪ್ರಶ್ನೆ ನಿಮಗಾಗಿ ನೋಡ್ರಿ. ಡಯಾಮೀಟರ್ ಆಫ್ ಅ ಸರ್ಕಲ್ ಇಸ್ 42 ಸೆಂಟಿಮೀಟರ್, ಫೈಂಡ್ ಇಟ್ಸ್ ಪೆರಿಮೀಟರ್ ಅಂತಾರೆ. ಪೆರಿಮೀಟರ್ ಅನ್ಬಾರ್ದವ್ರ, ಯಾಕಂದ್ರೆ ಸರ್ಕಲ್ಗೆ ಪೆರಿಮೀಟರ್ ಅನ್ನಂಗಿಲ್ಲ, ಸುತ್ತ ಅನ್ನಂಗಿಲ್ಲ, ಪರಿಧಿ ಅಂತಾರು. ಸೊ ಏನೋ ಹೇಳಿದಾರೆ ಪೆರಿಮೀಟರ್ ಅಂತಾರೆ. ಸೊ ನಾವೇ ಹೇಳೋಣ, ಡಯಾಮೀಟರ್ ಆಫ್ ಅ ಸರ್ಕಲ್ ಅಂದ್ರೆ ವೃತ್ತದ ವ್ಯಾಸ. ನಿಮ್ಗೆ ಗೊತ್ತದ, ವ್ಯಾಸ ಅಂದ್ರೆ ತ್ರಿಜ್ಯದ 2 ಪಟ್ಟು ಇರ್ತೈತಿ. ಇದನ್ನ ಕೊಟ್ಟಾರ್ರಿ ಅವ್ರು. ಇದೆಷ್ಟು ಐತಪ್ಪ ಅಂತಂದ್ರೆ 42 ಸೆಂಟಿಮೀಟ್ರ್ ಅದ ರೀ. ಅದು 42 ಆದ್ರೆ ಒಂದು ಸುತ್ತ ಹಾಕಿದಾಗ ಎಟ್ಟ ಅಂತ ಕೇಳಿದಾರೆ. ಹಾಗಾದ್ರೆ ಸುತ್ತಳತೆ ಅಂದ್ರೆ ಪರಿಧಿ ರೀ. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಅಂತ ಕರೀತಾರೆ ರೀ. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ ಗಿವನ್ ಬೈ ದಿ ಫಾರ್ಮುಲಾ 2πr ರೀ. ಅಥವಾ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ರೀ ನಾವು, πd. πd ಯಾಕೆ ಯೂಸ್ ಮಾಡ್ತೀವಿ ಹೇಳ್ರಿ? diameter is 2 times of radius. 2r is nothing but diameter. ಸೊ πd ಯೂಸ್ ಮಾಡ್ತೀರಿ, 2πr ಯೂಸ್ ಮಾಡ್ತೀರಿ. ನೋಡೋಣ, πd ಯೂಸ್ ಮಾಡ್ತಾನೆ ರೀ, ಈಸಿ ಆಗ್ತೈತಿ. ಯಾಕಂದ್ರೆ ಡಿನ ಕೊಟ್ಟಾರ ಅವ್ರ 22/7. ವ್ಯಾಸ ಎಷ್ಟು ಕೊಟ್ಟಾರ ನೋಡ್ರಿ, 42 ಕೊಟ್ಟಾರ. 42 7ಕ್ಕೆ 42ಕ್ಕೆ ಬಾ ಹೋಗ್ತಾರೆ ನೋಡ್ರಿ, ಹೋಗ್ಸೋಣ. 7 ಒಂದಲೇ ರೀ, 7 ಆರ್ಲೆ ರೀ, 22 ಗುಣಿಸು 6, 22 ಆರ್ಲೆ ಅಂತಾರೆ ರೀ. 22 ಆರ್ಲೆ ಬರ್ಲಿಕ್ಕಂದ್ರೆ 6 ಎರಡ್ಲೆ 12, ಕೈಲ 1, 6 ಎರಡ್ಲೆ 12, 132 ಏನಾಗ್ತೈತೆ ಅಂದ್ರೆ ಸೆಂಟಿಮೀಟರ್. 132 ಸೆಂಟಿಮೀಟ್ರ್ ಅನ್ನೋದು ಏನಪ್ಪ ಅಂದ್ರೆ ಅದ್ರ ವ್ಯಾಸ ಆಗ್ತದೆ ರೀ. ಬರ್ರಿ ಈ ಕಡೆ, ಇದು ವ್ಯಾಸ ತೊಗೊಂಡು ಮಾಡಿದ್ರಿ, ಅವ್ರು ಕೊಟ್ಟಿದ್ರಿ. ಇಲ್ಲ ನಾವು ತ್ರಿಜ್ಯ ನಮ್ಗೆ πd ಗೊತ್ತಿಲ್ಲ ಅಂದ್ರೆ ರೇಡಿಯಸ್ ಕಂಡುಹಿಡಿಬೇಕು. ರೇಡಿಯಸ್ ಕಂಡುಹಿಡ್ಬೇಕಂದ್ರೆ ನೋಡ್ರಿ, ವ್ಯಾಸದ ಅರ್ಧ, ವ್ಯಾಸ ಎಟ್ಟದ 42 ಅದ, ಹತ್ರ ಅರ್ಧ ರೀ. 42 ಅರ್ಧ ಎಷ್ಟಾಕೈತಿ ಅಂದ್ರೆ 21 ತ್ರಿಜ್ಯ ಆಗ್ತದೆ ರೀ. 2 ರೀ, π 22/7 ರೀ, 21 ತ್ರಿಜ್ಯ ರೀ. 7 ಒಂದಲೇ ರೀ, 7 ಮೂರಲೆ ರೀ, 22 ಎರಡಲೆ 44 ರೀ. 44 ಗುಣಿಸು 3, 3 4ಲೆ 12, ಕೈಲ 1, 3 4ಲೆ 12, 132 ರೀ. ಇದಕ್ಕೊಂದು ಸ್ಟೆಪ್ ಜಾಸ್ತಿ ಆಕೈತಿ, ಅದಕ್ಕೊಂದು ಸ್ಟೆಪ್ ಏನಾಗ್ತೈತಿ ಕಡಿಮೆ ಆಕೈತಿ. ಯಾವಾಗಲೂ ಸುತ್ತಳತೆ ಕೇಳಿದ್ರೆ πd ಯೂಸ್ ಮಾಡಿರಿ, ಡಯಾಮೀಟರ್ ಕೊಟ್ಟರೆ ಇದನ್ನೇ ಯೂಸ್ ಮಾಡಿರಿ, ತ್ರಿಜ್ಯ ಕೊಟ್ಟರೆ ಇದನ್ನ ಯೂಸ್ ಮಾಡಿರಿ. ಯಾವ್ದು ಯೂಸ್ ಮಾಡಿದ್ರು ಆನ್ಸರ್ ಏನಾಕೈತಪ್ಪ ಅಂದ್ರೆ 132 ಬರ್ಬೇಕು ರೀ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿರಿ, 78.25 62.75 ಆಗಲೇ ಡಿವಿಷನ್ ಇತ್ತಾ, ಈಗ ಪ್ಲಸ್ ಮಾಡಿಬಿಡ್ರಿ ಅಂದಾರ್ರಿ. ಕೂಡಿಸ್ಬಿಡ್ರಿ. ಏನು ಕೂಡಿಸ್ರಿ? 78.25ಕ್ಕೆ 62.75 ಕೂಡಿಸ್ಬಿಡ್ರಿ. ಎರಡೂ ಕೂಡಿಸ್ರಿ. 25ಕ್ಕೆ 5 ಕೂಡಿಸ್ರಿ, 10, 7ಕ್ಕೆ 3 ಕೂಡಿಸ್ರಿ. 7ಕ್ಕೆ 3 ಕೂಡಿಸಿದ್ರೂ 10 ಆಯಿತು, ಕೈಲ 1 ಕೊಡ್ತೀರಿ. 8 2 10, 10 1 11, ಕೈಲ ಬಂತ್ರಿ 7 7 14 ರೀ. ಹಂಗಂದ್ರೆ ಕೂಡಿಸ್ರ ಉತ್ತರ ಎಷ್ಟು ಬತ್ತಪ್ಪ ಅಂತಂದ್ರೆ 141. ಸೊ ನೀವು ಕೂಡಿಸಿ ನೋಡಿರಿ, 141 ಬರ್ತೈತೋ ಅಥವಾ ಹೆಚ್ಚು ಬರ್ತೈತೋ ನೋಡಿರಿ. ಬರ್ರಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. LCM ಆಫ್ 56 and 112. ಸೊ ಲಸ ಕಂಡಿಡಿ ಅಂದಾರಿ 56 ಮತ್ತು 112 ರೀ. 56 ಮತ್ತು 112 ಲಸ ಕಂಡಿಡಿ ಅಂದಾರಿ. 56 ಮತ್ತು 112, 56 ಮತ್ತು 112 4ನ ಮಗ್ಗಿಯಾಗ ಬಾ ಹೋಗ್ಕೊಂಡು ನೋಡ್ರಿ. 4ರಲ್ಲಿ ಹೋಗಿಸ್ರಿ. 8ನ ಮಗ್ಗಿಲ ಬಾ ಹೋಗ್ಕೊಂಡ್ರಿ. 8ರಲ್ಲಿ ಹೋಗಿಸ್ರಿ. ಆರಾಮ್ಸೆ ತೊಗೋರಿ, ಡೈರೆಕ್ಟಾಗಿ ತೊಗೋರಿ. 2ರಲ್ಲಿ ಅಂದ್ರೆ ಭಾಳ ದೊಡ್ಡದಾಗ್ತೈತಿ. 4ರಲ್ಲಿ ತೊಗೋತೀನಿ ರೀ. ಸೊ 4 ರೀ, 4 ಒಂದಲೇ 4 ರೀ, 4 4ಲೆ 16 ರೀ. ನೆಕ್ಸ್ಟ್ 4 2ಲೆ 8 ರೀ, 11ರಾಗ 8 ತೆಗೆದ್ರೆ 3 ಉಳಿತು ರೀ. ಸೊ 4 ಎಷ್ಟಲೇ 32 ರೀ, 4 8ಲೆ 32 ರೀ. ನೆಕ್ಸ್ಟ್ ಹೋಗೋಣ 2ರಲ್ಲೇ ರೀ, 2 7 ರೀ, 2 1 ರೀ, 2 4 ರೀ. ನೆಕ್ಸ್ಟ್ ಹೋಗೋಣ 2ರಲ್ಲೇ ರೀ, 2 7 ರೀ. ನೆಕ್ಸ್ಟ್ 7 1 ರೀ, 1 1. ಸೊ ಮಲ್ಟಿಪ್ಲೈ ಮಾಡಿರಿ.
4 ಎರಡ್ಲೆ 8 ರೀ, 8 ಎರಡ್ಲೆ 16 ರೀ, 16 ಏಳೆ. ಸೊ ಲಸ ಎಷ್ಟು ಬರ್ತೈತೆ ಅಂದ್ರೆ 16 ಏಳೆ 112 ರೀ. ಸೊ ಲಸ ಎಷ್ಟು ಬಂತಪ್ಪ ಅಂತಂದ್ರೆ ನಮ್ದು 112 ಆಯ್ತು ರೀ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ ರೀ. ನೋಡಿರಿ ನೆಕ್ಸ್ಟ್ ಒನ್ 32, 30, 28, 26, 24. ನೆಕ್ಸ್ಟ್ ಸರಣಿ ಯಾವ್ದು ಅಂತ ಕೇಳಿದಾರೆ. ಸರಣಿ ಕೇಳಿದಾರಾ? ಸೊ 32ಕ್ಕೆ ವ್ಯತ್ಯಾಸ ಎಷ್ಟು ಅದ ರೀ? 2 ಅದ ರೀ. 30ಕ್ಕೆ 28ಕ್ಕೂ 2, 28ಕ್ಕೆ 26ಕ್ಕೂ 2 ಅದ ರೀ, 26, 24ಕ್ಕೂ 2 ಅದ. ಹಾಗಾದ್ರೆ 24ರಾಗ ನೀವೇನು ಮಾಡಿರಿ? 2 ತೆಗೀರಿ. 24ರಾಗ 2 ತೆಗೆದ್ರೆ ಎಷ್ಟು ಬರ್ತೈತೆ ಹೇಳ್ರಿ? 22 ರೀ. ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದು? ಇದು ನಮ್ಮ ಉತ್ತರ. ನೆಕ್ಸ್ಟ್ 22. ನೆಕ್ಸ್ಟ್ ಒನ್ ನೋಡಿರಿ, ಸರಾಸರಿ ಕೇಳ್ಯಾರ್ರಿ. ಯಾವುದ್ರದಂದ್ರೆ 3/10 2/5. ಸೊ 3/10 2/5 ಅಡಿಷನ್ ಮಾಡ್ಕೋಬೇಕು ರೀ, ಸಮ್ ಮಾಡ್ಕೋಬೇಕು ಮೊದಲು. ಸರಾಸರಿ ಅಂತಂದ್ರೆ ಡೈರೆಕ್ಟಾಗಿ ಹೇಳಕ್ಕೆ ಬರಂಗಿಲ್ಲ ಇಲ್ಲಿ. ಸರಾಸರಿ ಅಂದರೆ ಸಮ್ ಮಾಡತ್ತೇನೆ ರೀ. ನಾನು ಫಸ್ಟಿಗೆ ಸಮ್ ಮಾಡತ್ತೇನೆ. 3/10 ಪ್ಲಸ್ 2/5. 2, 5 ಮತ್ತು 10ರದ ಲಾಸ ತೆಗೆದ್ರೆ ಎಷ್ಟು ಬರ್ತೈತೆ ಹೇಳ್ರಿ? 5 ಮತ್ತು 10ರದ ಲಾಸ ತೆಗೆದ್ರೆ ಎಷ್ಟು ಬರ್ತೈತಪ್ಪ ಅಂದ್ರೆ 10 ಬರ್ತೈತೆ ರೀ. ಹಾಗಾದ್ರೆ ನಮ್ಮ ಲಾಸ ಎಷ್ಟಾಯ್ತು ರೀ? 10 ಆಯ್ತು ರೀ. 10 ಒಂದಲೇ ರೀ, 5 ಎರಡಲೇ ರೀ, 3 ಒಂದಲೇ 3 ರೀ, ಪ್ಲಸ್ 2 ಎರಡಲೇ 4 ರೀ. ಸೊ 3 + 4 ಅಂತಂದ್ರೆ 7 ರೀ. 7/10 ಐತೆ ರೀ. ಸೊ ಈಗ ನಮ್ದು ಸಮ್ ಏನು ಬರ್ತದೆ? 7/10 ಐತೆ ರೀ. ಆವ್ರೇಜ್ ಕೇಳ್ಯಾರ ರೀ ಅವರು. ಎವರೇಜ್ ಅಂದ್ರೆ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಎಷ್ಟು ಸಂಖ್ಯೆ ಅದಾವ್ರಿ ಇಲ್ಲಿ? 2 ಸಂಖ್ಯೆ ಅದಾವ್ರಿ. ಸೊ 2 ಸಂಖ್ಯೆ ಅಂತಂದ್ರೆ /2 ಮಾಡಿದೀವಿ ರೀ. ಸೊ ಇದಕ್ಕೆ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಅವಾಗ 7/20. ನಮ್ಮ ಸರಾಸರಿ ಏನಾಗತ್ತಪ್ಪ ಅಂದ್ರೆ 7/20. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ರೀ. ನೋಡಿರಿ, ಇದು ಕೊನೆಯ ಪ್ರಶ್ನೆ ರೀ. ಸೊ ಏನು ಕೊಟ್ಟಾರಪ್ಪ ಅಂದ್ರೆ ಕಾಸ್ಟ್ ಆಫ್ 2 ಆ್ಯಪಲ್ಸ್ ಆ್ಯಂಡ್ 3 ಆರೆಂಜಸ್. 2 ಸೇಬು ಮತ್ತು 3 ಕಿತ್ತಳೆಯ ಮೌಲ್ಯ. 2 ಸೇಬು ತೊಗೋರಿ, 3 ಕಿತ್ತಳೆ ತೊಗೋರಿ. ಎರಡೂ ಸೇರಿಸಿ ಎಷ್ಟು ರೂಪಾಯಿ ಕೊಡತ್ತೀವಪ್ಪ ಅಂದ್ರೆ 45 ರೂಪಾಯಿ ಕೊಡತ್ತೀವಿ ರೀ. ಮತ್ತು ಹೇಳ್ತಾರೆ ರೀ ಅವರ 3 ಸೇಬು ಮತ್ತು 2 ಕಿತ್ತಳೆ. 3 ಸೇಬು ಮತ್ತು 2 ಕಿತ್ತಳೆಗೆ ಎಷ್ಟು ಕೊಡತ್ತಾರೆ? 50 ರೂಪಾಯಿ ಕೊಡತ್ತಾರೆ. ಸೊ ನಮಗೇನು ಬೇಕಾಯ್ತಪ್ಪ ಅಂತಂದ್ರೆ 1 ಸೇಬು 1 ಕಿತ್ತಳೆ ಬೇಕಾಯ್ತು ರೀ. ಹಾಗಾದಂದ್ರೆ ನಾವು ಆ್ಯಪಲ್ಲ ಮತ್ತು ಆರೆಂಜಸನ್ನು ತೊಗೊಳೋಣ ರೀ. 2 ಆ್ಯಪಲ್ ರೀ ಪ್ಲಸ್ 3 ಆರೆಂಜ್ ರೀ. 2 ಆ್ಯಪಲ್ಲ. ಸೊ ಎ ಬಿ ಅಂತ ತೊಗೊಂಡು, ಯಾಕಂದ್ರೆ ಮತ್ತೆ 30 ಅನಿಸ್ತೈತಿ. ಸೊ 2 ಆ್ಯಪಲ್ಲ 3 ಆರೆಂಜ್. ಆರೆಂಜನ್ನು ಏನಂತ ತೊಗೊಂಡೇನಂದ್ರೆ ಬಿ ಅಂತ ತೊಗೊಂಡ್ರಿ. 2 ಆ್ಯಪಲ್ಗೆ 3 ಆರೆಂಜಕ್ಕೆ ರೊಕ್ಕ ಎಷ್ಟು ಕೊಡತ್ತೀರಪ್ಪ ಅಂತಂದ್ರೆ 45 ರೂಪಾಯಿ ಕೊಡತ್ತೀರಿ. ಸೊ ನಮಗೆ ಮತ್ತೆ ಹೇಳ್ತಾರೆ ರೀ 3 ಆ್ಯಪಲ್ನ ಮತ್ತು 2 ಆರೆಂಜ ಇದಕ್ಕೆ ಎಷ್ಟು ಕೊಡ್ರಿ ಅಂತಾರೆ ರೀ? 50 ಕೊಡಂತಾರೆ. ಸೊ ನಮಗೇನು ಕೇಳ್ತಾರ್ರಿಪ್ಪ ಅಂತಂದ್ರೆ ಅವ್ರ 1 ಆ್ಯಪಲ್ಲ ಮತ್ತು 1 ಆರೆಂಜ ಅಂತ ಕೇಳ್ತಾರೆ ಅವ್ರು. ಹಾಗಾದ್ರೆ ನಾವು ಒಂದರ ಬೆಲೆ ಕಂಡುಹಿಡಿಬೇಕಂತಂದ್ರೆ ಯಾವ್ದಾರ ಒಂದು ಕ್ಯಾನ್ಸಲೇಷನ್ ಮಾಡೋದಂದ್ರೆ ಈಗ ನಾನು ಆ್ಯಪಲ್ ಕ್ಯಾನ್ಸಲ್ ಮಾಡ್ತೀನಿ ರೀ. ಆ್ಯಪಲ್ಲ ಮೇಲ್ಗಡೆ ಎಷ್ಟು ಅದಾವ್ರಿ? 2 ಅದಾವ್ರಿ. ಕೆಳಗೆ ಎಷ್ಟು ಅದಾವ್ರಿ? 3 ಅದಾವ್ರಿ. ಸೊ ಮೇಲಿನ 2 3ನ ಸಮೀಕರಣ 2ನೇ ಸಮೀಕರಣಕ್ಕೆ ಗುಣಿಸೋದ್ರಿ. 2ನೇ ಸಮೀಕರಣ 3ನ್ನು 1ನೇ ಸಮೀಕರಣ ಗುಣಿಸೋದ್ರಿ. ಹಾಗಾದ್ರೆ ಇದನ್ನು ಮಲ್ಟಿಪ್ಲೈ ಬೈ 3, ಇದನ್ನು ಮಲ್ಟಿಪ್ಲೈ ಬೈ 2 ರೀ. ಅವಾಗ ಸಾಲ್ವ್ ಆಗ್ತದೆ ರೀ. 3 ಎರಡಲೇ 6 ರೀ, ಪ್ಲಸ್ 3 ಮೂರಲೇ 9 ರೀ, 45 ಮೂರಲೇ ರೀ, 3 5ಲೇ 15, ಕೈಲೇ ಬತ್ತು 1 ರೀ, 3 4ಲೇ 12, 1 13, 135 ಐತೆ ರೀ. ಸೊ ನೆಕ್ಸ್ಟ್ 2ರಲ್ಲೇ ಗುಣಿಸ್ರಿ. 2 ಮೂರಲೇ 6 ಪ್ಲಸ್ 2 ಎರಡಲೇ 4 ರೀ ಈಸ್ ಈಕ್ವಲ್ ಟು 52ಲೇ 100 ರೀ. ಸಮೀಕರಣದ ಎಲ್ಲ ಚಿಹ್ನೆಗಳು ಪ್ಲಸ್ ಅದಾವ್ರಿ. ನಾವು ಸಬ್ಸ್ಟ್ರಾಕ್ಷನ್ ಮಾಡ್ಕೊಳ್ಳೋಣ ರೀ, ಮೈನಸ್ ಮಾಡೋಣ ರೀ. ಮೈನಸ್ ಮಾಡಿದಾಗ ಕೆಳಗಿನ ಸಮೀಕರಣ ಚಿಹ್ನೆ ಎಲ್ಲ ಪ್ಲಸ್ ಇದ್ರೆ ಮೈನಸ್ ಆಗ್ತದವ್ರಿ. ಇಂಟರ್ಚೇಂಜ್ ಮಾಡ್ಕೋಬೇಕ್ರಿ. ಮೈನಸ್ ಆದಾಗ 135ರಾಗ 100 ತೆಗೆದ್ರೆ ಎಷ್ಟು ಉಳಿತೈತಪ್ಪ ಅಂದ್ರೆ 35 ಉಳಿತ್ರಿ. ಸೊ 35 ಉಳಿತ್ರಿ. 9ರೊಳಗೆ 4 ತೆಗೆದ್ರೆ ಎಷ್ಟು ಉಳಿತಪ್ಪ ಅಂತಂದ್ರೆ 9ರೊಳಗೆ 4 ತೆಗೆದ್ರೆ ಎಷ್ಟು ಉಳಿತೈತೆ ಅಂದ್ರೆ 5 ರೀ. ಸೊ 6ರೊಳಗೆ 6 ತೆಗೆದ್ರೆ ಕ್ಯಾನ್ಸಲ್ ಆಯ್ತು ರೀ. ಹಾಗಾದ್ರೆ 5 ಆರೆಂಜಕ್ಕೆ 35 ರೂಪಾಯಿ ಅದ ರೀ. 5 ಆರೆಂಜಕ್ಕೆ 35 ರೂಪಾಯಿ ಅದಾವಂತಂದ್ರೆ 1 ಆರೆಂಜಕ್ಕೆ ಎಷ್ಟಾಗ್ತದ ಹೇಳ್ರಿ? ಸೊ 35 ಡಿವೈಡೆಡ್ ಬೈ 5 ರೀ. 5 ಒಂದಲೇ ರೀ, 5 ಒಳ್ಳೆ ರೀ. ಹಾಗಾದ್ರೆ 1 ಆರೆಂಜ್ ಬೆಲೆ ಎಷ್ಟಾಯ್ತು ರೀ? 7 ರೂಪಾಯಿ ಆಯ್ತು. 1 ಆರೆಂಜಕ್ಕೆ 7 ಆಯ್ತು. ಮತ್ತು 1 ಆ್ಯಪಲ್ ಬೆಲೆ ಕಂಡುಹಿಡಿಬೇಕಲ್ರಿ ನಾವು. ಸೊ ಆ್ಯಪಲ್ ಬೆಲೆ ಕಂಡುಹಿಡಿಬೇಕಾದ್ರೆ 1ನೇ ಸಮೀಕರಣದಾಗ ಆರೆಂಜ್ ಬೆಲೆಯನ್ನು ಫಿಲ್ಲಪ್ ಮಾಡ್ತೇನೆ ರೀ. 1ನೇ ಸಮೀಕರಣದಾಗ ಆರೆಂಜ್ ಬೆಲೆ ಫಿಲ್ಲಪ್ ಮಾಡ್ತೇನೆ ನೋಡಿರಿ. 2 ಆ್ಯಪಲ್ಲ 3 ಆರೆಂಜ್ ಅದಾವ. ಈಗ ನಮಗೆ ಆ್ಯಪಲ್ ಬೇಕಾಯ್ತು ರೀ, ಆರೆಂಜ್ ಸಿಕ್ಕೈತಿ. ಆರೆಂಜಿಗೆ 7 ರೂಪಾಯಿ ಅದ ರೀ. 2 ಆ್ಯಪಲ್ ಬೆಲೆ ಬೇಕಾಯ್ತು ರೀ. 2 ಆ್ಯಪಲ್ಲ 3 ಆರೆಂಜ್ ಸೇರಿಸ್ರೆ ಎಷ್ಟು ಅದ ರೀ? 45 ರೂಪಾಯಿ ಅದ ರೀ. 1 ಆರೆಂಜ್ ಬೆಲೆ ಎಷ್ಟು ಕಂಡು ಹಿಡಿದೀವಿ ಅಂದ್ರೆ 7 ರೂಪಾಯಿ ರೀ. ಹಾಗಾದ್ರೆ 1 ಆರೆಂಜಕ್ಕೆ 7 ಅಂದ್ರೆ 3 ಆರೆಂಜಕ್ಕೆ ಎಷ್ಟಾಗ್ತಾವ ಅಂದ್ರೆ 7 ಮೂರಲೇ 21 ರೀ. ಹಾಗಾದ್ರೆ +21 ಆ ಕಡೆ ಕರ್ಕೊಂಡು ಹೋಗ್ತೀವಿ ರೀ.
ಪ್ಲಸ್ 21 ಆ ಕಡೆ ಕರ್ಕೊಂಡು ಹೋದ್ರೆ -21 ಐತ್ರಿ. 45ರಾಗ 21 ಮೈನಸ್ ಮಾಡಿರಿ, 45ರಾಗ 21 ಮೈನಸ್ ಮಾಡಿರಿ. ಸೊ ನಮ್ಗೆ ಎಷ್ಟು ಸಿಗ್ತೈತಪ್ಪ ಅಂತಂದ್ರೆ 24 ರೂಪಾಯಿ ಸಿಗ್ತದ ರೀ. ಸೊ 24 ರೂಪಾಯಿ ಸಿಕ್ತಂದ್ರೆ 2ಕ್ಕೆ 24 ಐತ್ರಿ, ನಮ್ಗೆ ಒಂದೇ ಬೇಕಾಯ್ತು ರೀ. 24ರ ಅರ್ಧ ರೀ, 24ರ ಅರ್ಧ ಅಂದರೆ ಎಷ್ಟು ಐತ್ರಿ? 12 ಐತ್ರಿ. ಹಾಗಾದ್ರೆ ನಮ್ಗೆ ಕೇಳ್ಯಾರ ಒಂದು ಆರೆಂಜ ಒಂದು ಆ್ಯಪಲ್ಲ. ಒಂದು ಆ್ಯಪಲ್ಲಕ್ಕೆ ಬೆಲೆ ಎಷ್ಟು ಅದ ರೀ? 12 ಅದ ರೀ. ಒಂದು ಆರೆಂಜ್ ಬೆಲೆ ಎಷ್ಟು ಅದ ಅಂದರೆ 7 ರೀ. 12 7 ಕೂಡಿಸ್ರಿ 19 ರೀ. ಇದು ಕೊನೆಯದಾದ ಪ್ರಶ್ನೆ ರೀ. ಉತ್ತರ ಏನಾಯ್ತಪ್ಪ ಅಂತಂದ್ರೆ 19 ಐತ್ರಿ. ಸೊ ಮತ್ತೆ ಬರೋಣ ಮುಂದಿನ ವಿಡಿಯೋ ಮೂಲಕ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC/GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC/GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.